ನಮಸ್ಕಾರ ವೀಕ್ಷಕರೇ, ಗ್ರಾಮದೇವರು ಚಾನಲ್ಗೆ ಸ್ವಾಗತ. ನಾವಿವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಗೆ ಸೇರಿದಂತಹ ಮಾವಿನಕೆರೆ ಸುವರ್ಣ ಗ್ರಾಮಕ್ಕೆ ಬಂದಿದ್ದೇವೆ. ಹಲವಾರು ದೇವಸ್ಥಾನಗಳು ಈ ಊರಿನಲ್ಲಿ ಇರೋದ್ರಿಂದ ಈ ಊರನ್ನು ದೇವಾಲಯಗಳ ಊರು ಅಂತ ಕರೀತಾರೆ. ಮಾವಿನಕೆರೆ ಗ್ರಾಮದಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿದೆ ಶೆಟ್ಟಿಗೆರೆ ಬೆಟ್ಟ. ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ರಂಗನಾಥ ಸ್ವಾಮಿ. ರಂಗನಾಥ ಸ್ವಾಮಿಯು ರಾಮಲಿಂಗ ಚೌಡೇಶ್ವರಿ ತಾಯಿಗೆ ಅಣ್ಣನಾಗಿ ಬೆಂಗಾವಲಾಗಿ ನಿಂತಿದ್ದಾರೆ. ಹಾಗೂ ಮಾವಿನಕೆರೆ ಗ್ರಾಮದಿಂದ 16 ಕಿಲೋಮೀಟರ್ ದೂರದಲ್ಲಿದೆ ಆದಿಚುಂಚನಗಿರಿ ಕ್ಷೇತ್ರ. ಹಾಗೂ ಆದಿಚುಂಚನಗಿರಿ ಕ್ಷೇತ್ರ ಮತ್ತು ಮಾವಿನಕೆರೆಗೆ ಅವಿನಾಭಾವ ಸಂಬಂಧವಿದೆ. ಈ ಹಿಂದೆ ಮಾವಿನಕೆರೆ ಗ್ರಾಮದಲ್ಲಿ ಒಂದು ಕೋಟೆ ಇತ್ತು ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ನಾವು ಕೋಟೆಗಳನ್ನ ನೋಡೋಕ್ಕಾಗಲ್ಲ. ಅದಕ್ಕೆ ಸಾಕ್ಷಿಯಾಗಿ ಹೆಬ್ಬಾಗಿಲು ಇದೆ ಅಷ್ಟೇ. ಬೇಡರಹಳ್ಳಿಯನ್ನೇ ತವರು ಮನೆಯಾಗಿಸಿಕೊಂಡು ಮಾವಿನಕೆರೆ ಗ್ರಾಮದಲ್ಲಿ ನೆಲೆ ನಿಂತಹ ಶ್ರೀ ರಾಮಲಿಂಗ ಚೌಡೇಶ್ವರಿ ತಾಯಿಗೆಂದು ಜನ್ಮದಿನೋತ್ಸವ. ಬಲಗಡೆ ಬ್ರಹ್ಮಲಿಂಗೇಶ್ವರ, ಎಡಗಡೆ ವೀರಭದ್ರೇಶ್ವರ, ನಡುವೆ ಕುಂತಿರುವಳೆ ನಮ್ಮ ಚೌಡೇಶ್ವರಿ ತಾಯಿ. ಇವರಿಬ್ಬರು ಈ ತಾಯಿಯ ಮಕ್ಕಳು. ಶ್ರೀ ರಾಮಲಿಂಗ ಚೌಡೇಶ್ವರಿ ತಾಯಿಯು ಪಾರ್ವತಿ ಮಾತೆಯ ಅವತಾರ. ಪಾರ್ವತಿ ಮಾತೆಯ ವಿವಿಧ ಅವತಾರಗಳೆಲ್ಲವೂ ಕೂಡ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಜನ್ಮದಿನೋತ್ಸವವನ್ನು ಆಚರಿಸಲಾಗುತ್ತೆ. ಹಾಗೂ ಚೌಡೇಶ್ವರಿ ತಾಯಿಯು ದೇವಾಂಗ ಕುಲಬಾಂಧವರ ಕುಲದೇವತೆ ಆಗಿರೋದ್ರಿಂದ ಈ ತಾಯಿಯ ದೇವಸ್ಥಾನದ ಅರ್ಚಕರು ದೇವಾಂಗ ಕುಲಬಾಂಧವರಾಗಿರ್ತಾರೆ. ಕಳಸ ಮಹೋತ್ಸವವನ್ನು ಪ್ರಾರಂಭಿಸಲು ಗ್ರಾಮಸ್ಥರೆಲ್ಲರೂ ಭಕ್ತಾದಿಗಳು ಕೆರೆಯ ಹತ್ರ ಬಂದಿರ್ತಾರೆ. ಹಾಗೂ ಕಳಸವನ್ನು ಹೊರುವಂಥವರನ್ನೆಲ್ಲ ಅಲ್ಲಿ ಕೂರಿಸಿರ್ತಾರೆ. ಕಳಸಕ್ಕೆ ನೀರನ್ನು ತುಂಬಿ ಕೆರೆಗೆ ಪೂಜೆ ಮಾಡಿ, ಕಳಸಕ್ಕೂ ಪೂಜೆ ಮಾಡಿ, ವಿಧಿವಿಧಾನದಂತೆ ಮಂತ್ರ ಪಠಣ ಸಹಿತ ದೇವರನ್ನು ಸಂತುಷ್ಟಿಗೊಳಿಸ್ತಾರೆ. ಆಗ ದೇವರು ಕಳಸದಲ್ಲಿ ಬಂದು ಗ್ರಾಮದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಬರುತ್ತೆ. ನಮಸ್ತೆ ನಮಃ. ಮಾವಿನಕೆರೆ ಗ್ರಾಮಸ್ಥರೆಲ್ಲರೂ ಹಾಗೂ ತಾಯಿಯ ತವರು ಮನೆಯವರಾದಂತಹ ಬೇಡರಹಳ್ಳಿಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಳಸ ಮಹೋತ್ಸವವನ್ನು ನೋಡೋದಕ್ಕೆ ತುಂಬ ಆಸಕ್ತಿದಾಯಕರಾಗಿ ಬಂದಿರ್ತಾರೆ. ಹಾಗೂ ಈ ತಾಯಿಯನ್ನು ಮನದೇವತೆಯನ್ನಾಗಿ ಪಡೆದಂತಹ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ. ಕಲ್ಲೂರು, ಕೋಟೆನಾಯಕನಹಳ್ಳಿ, ತುಮಕೂರು, ಬೆಂಗಳೂರು, ಮೈಸೂರು ಹೀಗೆ ಸುತ್ತಮುತ್ತಲ ಕಡೆಯಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಬಂದಂತಹ ಭಕ್ತಾದಿಗಳಿಗೆ ಗ್ರಾಮದ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿರುತ್ತೆ. ಹಾಗೂ ಭಕ್ತರ ತನು ಮನಧನ ಸಹಾಯದಿಂದ ಈ ಅನ್ನದಾಸೋಹ ನಡೆಯುತ್ತೆ. ತಾಯಿಯ ಭಕ್ತರು ಕತ್ತಿಯೊಂದನ್ನು ಹಿಡಿದು ತಾಯಿಯ ಮುಂದೆ ನೃತ್ಯವನ್ನು ಮಾಡ್ತಾ ವಿವಿಧ ಬೀದಿಗಳಲ್ಲಿ ಮುಂದೆ ನಡೀತಾರೆ. ಹೀಗೆ ನಡೆಯುತ್ತಾ ನೃತ್ಯವನ್ನು ಮಾಡುತ್ತಾ ತಮಗೆ ತಾವೇ ದಂಡಿಸಿಕೊಳ್ತಾರೆ. ಇದರ ಅರ್ಥ ಏನು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ.
ಗ್ರಾಮದ ಹೆಬ್ಬಾಗಿಲಿನಿಂದ ಮಾತ್ರವೇ ದೇವರ ಉತ್ಸವದ ಪ್ರಾರಂಭ ಹಾಗೂ ದೇವರ ಉತ್ಸವದ ಅಂತ್ಯ ಕೂಡ ಇರುತ್ತೆ. ಪ್ರವೇಶ ಮತ್ತು ನಿರ್ಗಮನ ಈ ಹೆಬ್ಬಾಗಿಲಿನ ಮುಖಾಂತರವೇ ನಡೆಯುತ್ತೆ. ಈ ಕ್ಷೇತ್ರದ ಭಕ್ತರು ಹಾಗೂ ಈ ತಾಯಿಯನ್ನು ಮನೆ ದೇವತೆಯನ್ನಾಗಿ ಪಡೆದಂತಹ ಭಕ್ತರು ಅವರ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ಆದರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಒಂದು ಮಾನವದ್ಗೆ ಎನ್ನುವಂತಹ ಉತ್ಸವವನ್ನು ಮಾಡ್ತಾರೆ. ಏನು ಉತ್ಸವ ಅಂತಂದರೆ ದೇವರ ಮನೆಯಲ್ಲಿ ಪ್ರತ್ಯೇಕವಾಗಿ ಬೆಲ್ಲದ ಅನ್ನವನ್ನು ಪ್ರಸಾದವನ್ನು ತಯಾರಿಸಿರ್ತಾರೆ. ಆ ಪ್ರಸಾದವನ್ನು ಅರ್ಚಕರೊಬ್ಬರ ತಲೆಯ ಮೇಲೆ ಇಟ್ಟು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ನಂತರ ಆ ನೈವೇದ್ಯವನ್ನು ದೇವರ ಮುಂದೆ ಪೂಜೆ ಮಾಡಿ ಆ ಪ್ರಸಾದವನ್ನು ಎಲ್ಲರೂ ಕೊಡ್ತಾರೆ. ಇದಕ್ಕೆ ಮಾನವದ್ಗೆ ಅಂತ ಕರೀತಾರೆ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಗಳಾನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಗಳಾನಾದವ ತೋರುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ಋಷಿಯ ಕರೆಯುತ್ತವಾರೆ ಮನಗೆ ಮಾನವ ಸಿದ್ಧಿಯ ತೋರೆ ಕನಕ ಋಷಿಯ ಕರೆಯುತ್ತವಾರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಗಳ ಕೋಟಿ ತೇಜದಿ ಹೊಳೆಯುವ ನಮ್ಮ ಆದಿಶಕ್ತಿ ಚೌಡೇಶ್ವರಿ ಇದು ನಮ್ಮ ಊರಿಗೆ ಪ್ರಸಿದ್ಧವಾದ ದೇವಸ್ಥಾನ. ಇದು ಮೂಲ ದೇವರು. ಈ ದೇವರು ಇನ್ನೆಲ್ಲೂ ಇಲ್ಲೂ ಅಷ್ಟು ಅದೊಂದು ಪ್ರತೀತಿ ಐತೆ ಅಂತ. ಯಾಕೆ ಬಂತು ಅಂತ ಪ್ರತೀತಿನೂ ಕೂಡ ಇಲ್ಲಿಂದ ಮಾಡ್ಯವ್ರೆ. ಇವಳು ಮಲ್ನಾಡ್ ಚೌಡಿ ಅಂತ ಚೌಡೇಶ್ವರಿ ಮಲ್ನಾಡ್ ಚೌಡೇಶ್ವರಿ ಅಂತ ಅಂದ್ಬಿಟ್ಟು ಇಲ್ಲಿ ಬರುವಾಗ ನಮ್ಮ ಯಾರೋ ದೇವಂಗ ಶೆಟ್ಟರೊಬ್ಬರು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ರಂತೆ. ಬಟ್ಟೆ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾಗ ಆಗ ಬರ್ತಾ ಇದ್ದಾಗ ಅವಾಗೇನು ಕಳ್ಳಿ ತಾಳಲ್ಲಿ ಸಂತೆ ಒಳಗೆ ನಡ್ಕೊಂಡ್ ಬರ್ಬೇಕಾಯ್ತು. ಆವಾಗ ಆ ಮೊದಲೇ ಬಂದು ಬೇಡ್ರಳ್ಳಿ ಒಳಗೆ ಅಲ್ಲಿ ಇದ್ಲು ಅಲ್ಲಿ ಪೆಟ್ಟಿಗೆ ಒಳಗೆ ತಂದ್ಬಿಟ್ಟು ಯಾರು ನೋಡ್ತಾರೆ ಅಂದ್ಬಿಟ್ಟು ಬಿಸಾಕ್ ಹೋಗೋವತ್ತಿಗೆ ಅದ್ರೊಳಗೆ ವಿಗ್ರಹ ಇತ್ತಂತೆ. ಅದ್ರೊಳಗೆ ಹಿಂದಿನ ಶಿಲಾಶಾಸನಗಳು ಇದ್ವಂತೆ. ಆಮೇಲೆ ಇವನು ಅಲ್ಲಿಂದ ಸೀರೆ ಮಾರ್ಕೊಂಡು ಬರುವಾಗ ಆ ಗುದುರ್ ತಕ್ಕ ಬಂದಾಗ ನಾನು ಬರ್ತೀನಿ ನಿನ್ ಜೊತೆ, ನಾನು ಬರ್ತೀನಿ ನಿನ್ ಜೊತೆ ಅಂದ್ಬಿಟ್ಟು ಆ ಒಂದು ಶಬ್ದ ಬತ್ತಿತ್ತಂತೆ. ಈತ ನಿಂತ್ಕೊಂಡು ಕೇಳ್ದ, ಇದೇನು ಇಲ್ಲಿ ಯಾರೂ ಇಲ್ಲ, ನಾನು ಬರ್ತೀನಿ ನಿನ್ ಜೊತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ನೋಡಿ ಎಲ್ಲ ವಿಮರ್ಶೆ ಮಾಡಿ ನೋಡಿದಾಗ ಆ ಪೆಟ್ಟಿಗೆ ಸಿಕ್ತಂತೆ. ಆ ಪೆಟ್ಟಿಗೆ ಒಳಗೆ ಒಂದು ಒಳ್ಳೆ ವಿಗ್ರಹ ಇತ್ತಂತೆ. ಅದರೊಳಗೆ ದೇವರು ಸಂಬಂಧಪಟ್ಟ ಸಾಮಾನುಗಳೆಲ್ಲ ಇದ್ವಂತೆ. ಯಾವುದೋ ದೇವ್ರು ಇರಬೇಕು, ತಡಿ ಹೋಗೋಣ ನಮ್ಮೂರಿಗೆ ತಗೊಂಡು ಹೋಗ್ಬಿಡ್ದ ಅಂತ ಅಂದ್ಬಿಟ್ಟು
ಆವಾಗ ಆ ಬಟ್ಟೆ ಮಾರ್ತಕ್ಕಂಥ ವ್ಯಕ್ತಿ ತಂದು ನಮ್ಮೂರ ಇಲ್ಲಿ ಗೌಡ್ರುಗಳಿಗೆಲ್ಲ ಹೇಳಿ ಕೇಳಿ ಈ ಥರ ಆಯಿತು, ನಾನು ಬರೋದಾರಲ್ಲಿ ಈ ದೇವರನ್ನ ಇಲ್ಲಿ ಏನಾದರೂ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮುಖಂಡರಿಗೆಲ್ಲ ಹೇಳಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆಗ ಇಲ್ಲಿ ದೇವಾಂಗ ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿದ್ದರು ನಮ್ಮೂರಿನಲ್ಲಿ. ಕೈ ಮಗ್ಗಗಳನ್ನೆಲ್ಲ ನೇಯ್ಕೊಂಡು ಇಲ್ಲಿದ್ರು. ಆಮೇಲೆ ಇನ್ನೊಂದು ಅವ್ರಿಗೆ ಜಾಸ್ತಿ ಒಲಿದಿತ್ತು. ಯಾಕೆ ಅಂತಂದ್ರೆ ಆತನೇ ಕರ್ಕೊಂಬಂದನೇ ದೇವಾಂಗ ಮನುಷ್ಯ ಈ ಗ್ರಾಮಕ್ಕೆ. ಅದರಿಂದ ಸ್ವಲ್ಪ ದೇವಾಂಗದ ಒಂದು ಭಕ್ತರು ಹೆಚ್ಚು ಪ್ರಮಾಣ ಇಲ್ಲಿತ್ತು. ಅದರಿಂದ ಹೊರಗಡೆ ಹೋದರು, ಇದು ಒಕ್ಕಲಾದರು, ಕೆಲವರು ಭಕ್ತರಾದರು, ಹಿಂಗೆಲ್ಲ ನಡ್ಕೊಂಡು ಬಂದು ಇವತ್ತು ಕೂಡ ಆ ಒಂದು ಚೌಡೇಶ್ವರಿ ನಮ್ಮ ಊರ ಮಧ್ಯ ನಮ್ಮ ಊರಿಗೂ ಒಂದು ಕೋಟೆ ಇತ್ತು. ಆ ಕೋಟೆ ಒಳಗೆ ಚೌಡೇಶ್ವರಿ ಇದ್ಲು. ಈ ಬೇರೆ ದೇವಸ್ಥಾನಗಳೆಲ್ಲ ಕೋಟೆಯಿಂದ ಈಚೆ ಇವೆ. ಅದು ಕೋಟೆ ಒಳಗಡೆ ಇರೋದು. ಕೋಟೆ ಕಂದಕಾಯಿ ಇತ್ತು ರೌಂಡು. ನಾವು ನೋಡ್ದಂಗೆ ಒಂದು ಕಂದಕಾಯಿ ಇತ್ತು. ಇಷ್ಟುದ ಕಂದಕಲ್ಲು ಇಳೆಕಾಯ್ತಲ್ಲ, ಆ ಕಂದಕಾಯಿ ಇತ್ತು. ಅದ್ರೊಳಗೆ ದೇವಸ್ಥಾನ ಇತ್ತು. ಅದು ಯಾವುದು ಚೌಡೇಶ್ವರಿ. ಇನ್ ಬಾಕಿ ದೇವಸ್ಥಾನಗಳೆಲ್ಲ ಇತ್ತೀಚೆ ಕೆಳಗಡೆ ಇದ್ದು ಊರು ಬಿಟ್ಟ ಊರು ಕೋಟೆ. ಇದೆಲ್ಲ ಈಗ ಬಸ್ ಸ್ಟ್ಯಾಂಡ್ ಇವೆಲ್ಲ ಹೊಲ ಇದ್ದಂಗೆ. ಇವೆಲ್ಲ ಹೊಲ. ಇಲ್ಲೂ ನಾನ್ ನೋಡ್ದಂಗೆ ಲೇನು ಇರ್ಲಿಲ್ಲ, ಇವೆಲ್ಲ ಹೊಲ. ಹಿಂಗಾಗಿತ್ತು. ಆವಾಗ ಅವತ್ತಿನೊಂದು ಇವತ್ತೂರು ಕೂಡ ಚೌಡೇಶ್ವರಿ ಪೂಜೆನ ಹೆಚ್ಚು ವಿಜೃಂಭಣೆಯಿಂದ ಮಾಡ್ಕೊಂಡು ನಾವು ಗ್ರಾಮ ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಬಂದಿದ್ವಿ.